ನಮಸ್ಕಾರ ವೀಕ್ಷಕರೇ, ಈ ದಿನ ಹೊಳಲ್ಕೆರೆಯ ಕಂದಾಯ ಇಲಾಖೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ರಾಜ್ಯಾದ್ಯಂತ ಕಂದಾಯ ಇಲಾಖೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು 15 ದಿನಗಳ ಕಾಲ ಮುಷ್ಕರಗೂಡಿ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ಶಾಸಕ ಎಚ್ ಚಂದ್ರಪ್ಪನವರು ಹಾಗೂ ತಹಸೀಲ್ದಾರ್ ಬೇಬಿ ಫಾತಿಮಾ, ಕಂದಾಯ ಇಲಾಖೆಯ ಅಧ್ಯಕ್ಷರಾದ ಗಂಗಾಧರ್ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಇದ್ದರು. ಜನರಿಗೆ ಚೆನ್ನಾಗಿ ಸ್ಪಂದನೆ ಮಾಡಬೇಕು ಎಂದು ಮುಷ್ಕರಕ್ಕೆ ಏನ್ ಮಾಡಿದ್ರು ಅವರಿಗೆ ಈ ದಿನ ಒಂದು ಸಂತಸದ ಕ್ಷಣ ಅಂತ ಹೇಳಿ ಇಚ್ಛೆ ಪಡ್ತೀನಿ. ನಮ್ಮ ಶಾಸಕರು ತಾವು ಮುಷ್ಕರ ಮಾಡೋ ಕಾರ್ಯಕ್ರಮದಲ್ಲಿ ಬಂದು ಬರೀ ಇವು ಸಣ್ಣ ಪುಟ್ಟ ಲ್ಯಾಪ್ಟಾಪ್, ಒಂದು ಮೊಬೈಲು, ನೆಟ್ವರ್ಕಿಂಗ್ ಬೇಕಿರ್ತಕ್ಕಂಥ ಲ್ಯಾಪ್ಟಾಪ್ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿರ್ತಕ್ಕಂಥದ್ದು ಸಂತೋಷ ತಂದಿರ್ತಕ್ಕಂಥದ್ದು. ನೀವು ಪ್ರತಿಯೊಂದು ಒಬ್ಬ ಜನನದಿಂದ ಹಿಡಿದು ಮರಣದವರೆಗೂ ಎಲ್ಲದಕ್ಕೂ ಕಂದಾಯ ಇಲಾಖೆಯನ್ನು ಸಾರ್ವಜನಿಕರು ಒಂದಲ್ಲ ಒಂದು ರೀತಿಯಿಂದ ನಿಮ್ಮೆಲ್ಲ ಅವಲಂಬಿತರಾಗಿರ್ತಾರೆ. ಅವನು ಸ್ಕೂಲ್ ಸರ್ಟಿಫಿಕೇಟ್ಸ್ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಹುಟ್ಟಿದ ದಿನಾಂಕದ ಪತ್ರಗಳಿರ್ಬೋದು, ಅವನ ಆಸ್ತಿ ಅಂತಸ್ತಿನ ವ್ಯವಸ್ಥೆಗಳಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಕೈಯಿಂದಲೇ ಆಗುತ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸರ್ಕಾರ ನಿಮಗೆ ಲ್ಯಾಪ್ಟಾಪ್ ಕೊಟ್ಟಿದ್ದು ಕೂಡ ಸಂತೋಷ ಇದೆ. ಅದರ ಜೊತೆಗೆ ಇನ್ನೇನು ನಿಮ್ಮ ಬೇಡಿಕೆಗಳಿದ್ದಾವೆ ಅದಕ್ಕೂ ಕೂಡ ಸರ್ಕಾರ ಸ್ಪಂದಿಸುತ್ತಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಬಹಳಷ್ಟು ಬದಲಾವಣೆಗಳನ್ನು ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ತರತಕ್ಕಂಥ ಕೆಲಸ ನಡೀತಾ ಇದೆ. ಸರ್ಕಾರ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಸ್ಪಂದನೆಗೆ ಗೌರವ ಸಿಕ್ಕಿರ್ತಕ್ಕಂಥದಕ್ಕೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ಆಗಿದೆ. ನಾನು ಅವತ್ತು ಹೇಳಿದ್ದೇನೆಂದರೆ, ನೀವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬೇಡಿಕೆಗಳು ಇಷ್ಟೇ ಇಂಥ ಸಣ್ಣ ಪುಟ್ಟ ಬೇಡಿಕೆಗಳಂತ ನೀವೆಲ್ಲ ಹೇಳಿದಾಗ ನಾನೇ ಇವೆಲ್ಲ ಸಮಸ್ಯೆಗಳು ಬಗೆಹರಿಸ್ತಿದ್ದೆ ಅಂತ ನಾನು ಹೇಳಿ ಸಹಜವಾಗಿ ಹೇಳ್ತಕ್ಕಂಥದ್ದು. ಆದರೆ ಅದು ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೀತಕ್ಕಂಥದ್ದು ಆವಾಗ ಗೊತ್ತಾಗಿದೆ. ಹಾಗಾಗಿ ಇಂಥ ಎಲ್ಲ ವಿಚಾರಗಳಲ್ಲಿ ಸಾರ್ವಜನಿಕರು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟಿರ್ತಾರೆ. ಎಷ್ಟೋ ಕಡೆ ಭಾಳ ಕಂಪ್ಲೇಂಟ್ಸ್ ಕೂಡ ಇದ್ದಾವೆ. ವಿಲೇಜ್ ಕಂಪ್ಲೇಂಟ್ಸು ಬರೋದಿಲ್ಲ, ನಮಗೇನು ಮಾಹಿತಿನೇ ಕೊಡೋದಿಲ್ಲ, ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ಕಂಪ್ಲೇಂಟ್ಸ್ ನಿಮ್ಮ ಮೇಲಿದೆ. ಆದರೂ ಕೂಡ ನಾವು ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ತಹಸೀಲ್ದಾರರು ತಾಕೀತು ಮಾಡ್ತಾ ನಿಮ್ಗೆ ಹೆಚ್ಚು ಪ್ರೆಜರ್ ಹಾಕಿಲ್ಲ. ಖಂಡಿತನೂ ಕೂಡ ನಿಮ್ಮ ಸೇವೆ ಸಾರ್ವಜನಿಕರಿಗೆ ಬಹಳ ಅವಶ್ಯಕತೆ ಇರ್ತಕ್ಕಂಥ ಸೇವೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವೊಬ್ಬ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಡೆಪ್ಟಿ ತಹಸೀಲ್ದಾರ್, ನೀವು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಯಾವುದೇ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದರೆ ಅವನನ್ನು ಯಾವುದೋ ನಿಮ್ಮ ಸಂಬಂಧಪಟ್ಟಂಥ ಇಲಾಖೆ ಅವ್ರು ಕೊಡಲಿಲ್ಲ ಅಂದಾಗ ನೀನು ನೌಕರಿಗೆ ಹೋಗ್ಬೇಕಾದ್ರೆ ಎಷ್ಟು ಪರಿಸ್ಥಿತಿ ಕಷ್ಟ ಆಗ್ತಾಯಿತ್ತು, ಎಷ್ಟು ತೊಂದರೆ ಆಗ್ತಾಯಿತ್ತು ಅನ್ನತಕ್ಕಂಥದ್ದು ನಿನ್ನ ಮನಸ್ಸಿಗೆ ಬರಬೇಕು. ನಿಮ್ಮ ಮನಸ್ಸಿಗೆ ಬಂದಾಗ ಬೇರೆ